ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವು ಇಂದಿನ ವಿಡಿಯೋಗಳಲ್ಲಿ ದ್ವಾದಶ ರಾಶಿಗಳಲ್ಲಿ ಜನಿಸಿರುವಂತಹ ಜಾತಕರ ಗುಣಲಕ್ಷಣಗಳು, ಸ್ವಭಾವವು, ಅದರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಮತ್ತು ಈ ದ್ವಾದಶ ರಾಶಿಗಳಲ್ಲಿ ಹುಟ್ಟಿರುವಂತಹ ಸ್ವಭಾವವು ಮತ್ತು ಅವರು ಯಾವ ಪ್ರೊಫೆಷನಲ್ ತಗೊಂಡ್ರೆ ಚೆನ್ನಾಗಾಗುತ್ತೆ ಮತ್ತು ಯಾವ ನೇಚರ್ ಅನ್ನು ಹೊಂದಿರ್ತಾರೆ, ಅವರ ಸಂಬಂಧಗಳನ್ನ ಯಾವ ರೀತಿ ನೋಡ್ತಾರೆ ಅನ್ನುವಂತಹ ಮುಖ್ಯ ವಿಷಯಗಳನ್ನು ತಿಳ್ಕೊಳ್ತಾ, ನಾವು ಈ ದಿನ ವೃಶ್ಚಿಕ ರಾಶಿಯವರ ಜೀವನ ವಿಧಾನ ಮತ್ತು ಅವರ ಸ್ವಭಾವ, ಗುಣ ಮತ್ತು ಅವರು ಯಾವ ಪ್ರೊಫೆಷನಲ್ಲಿ ಆಗುತ್ತೆ, ಯಾವ ವಿಷಯಗಳಲ್ಲಿ ಶುಭ ಇರುತ್ತೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನ ತಗೊಳ್ಬೇಕು ಅನ್ನುವಂತಹ ಸಂಪೂರ್ಣ ವಿಷಯಗಳನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ನಾನು ಹೇಳಿರುವಂತಹ ವಿಡಿಯೋಗಳಿಗೆ ಅತ್ಯುತ್ತಮವಾದಂತಹ ರೆಸ್ಪಾನ್ಸ್ ಬರ್ತಾ ಇದೆ. ಅದೇ ರೀತಿ ನಿಮ್ಮ ಕಮೆಂಟ್ಗಳ ಮೂಲಕ ನಾನು ನಿಮ್ಮ ಅಭಿಪ್ರಾಯವನ್ನ ತಿಳ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನೀವು ಅದೊಂದು ಮಾಡಿ, ಯಾಕಂದ್ರೆ ಕಮೆಂಟ್ಗಳ ಮುಖ ನೀವೆಷ್ಟು ಕಮೆಂಟ್ ಮಾಡ್ತಿರೋ ನಮಗೆ ಅಷ್ಟೊಂದು ಒಂದು ಪ್ರೋತ್ಸಾಹ ಇರುತ್ತೆ. ಆ ಪ್ರೋತ್ಸಾಹದಿಂದ ಮತ್ತಷ್ಟು ಎನರ್ಜಿ, ಮತ್ತಷ್ಟು ವಿಷಯಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ, ಇದನ್ನ ವೃಶ್ಚಿಕ ರಾಶಿ ಅನ್ನೋದ್ರ ಗುಣಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ವೃಶ್ಚಿಕ ರಾಶಿಗೆ ಅಧಿಪತಿ ಬಂದು ಮಂಗಳ, ಅಂಗಾರಕ, ಕುಜ ಆಗಿರ್ತಾರೆ. ಒಂದು ಜಲರಾಶಿ ಆಗಿರುತ್ತೆ ಮತ್ತು ಸ್ಥಿರ ರಾಶಿ ಆಗಿರುತ್ತೆ. ಸ್ಥಿರವಾದಂತಹ ಯೋಚನೆಗಳು ಮತ್ತು ಸ್ಥಿರವಾದಂತಹ ವಿಷಯಗಳ ಬಗ್ಗೆ ಕ್ರಮಬದ್ಧತೆ, ಒಂದು ಪ್ರಣಾಳಿಕೆಯಾಗಿ ಇವರು ಸ್ಥಿರವಾದಂತಹ ನಿರ್ಣಯಗಳು ತಗೊಳ್ಳೋದ್ರಲ್ಲಿ, ಸ್ಥಿರವಾದಂತಹ ದೃಷ್ಟಿಕೋನವನ್ನ ಇವರು ಇಟ್ಕೊಳ್ಳೋದ್ರಾಗಲಿ ಇರುತ್ತೆ. ಮುಖ್ಯವಾಗಿ ವೃಶ್ಚಿಕ ರಾಶಿಯವರ ಗುಣಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಆಕರ್ಷಿಸುವಂತಹ ರೂಪ ಮತ್ತು ಮತ್ತೆ ಮತ್ತೆ ಕೇಳಬೇಕು ಅನ್ನುವಂತಹ ವಾಕ್ ಶುದ್ಧಿ. ಈ ವಾಕು, ಮಾತಿನ ಮುಖಾಂತರ ಇವರು ಸಾಕಷ್ಟು ಜನರನ್ನ ಆಕರ್ಷಣೆ ಮಾಡ್ತಾರೆ. ಇವರಿಗಿರುವಂತಹ ಸ್ಫುರದ್ರೂಪವಾದಂತಹ ಆಕಾರದ ಮುಖಾಂತರ ಬಹಳ ಜನರನ್ನ ಆಕರ್ಷಣೆ ಮಾಡ್ತಾರೆ. ಈ ವೃಶ್ಚಿಕ ರಾಶಿಯಲ್ಲಿ ಇರುವಂತಹ ಒಂದು ಮೇನ್ ಕ್ವಾಲಿಟಿ ಏನಪ್ಪಾ, ಅವರಿಗೆ ತಂದ್ಕೊಡೋದು ಅಂದ್ರೆ ಜನರಲ್ಲಿ ಒಂದು ಗುರುತಿಕೆ, ಒಂದು ಐಡೆಂಟಿಟಿ ಮತ್ತು ಒಂದು ಗೌರವ ತಂದ್ಕೊಡೋದು ಅವರ ಮಾತು ಆಗಿರುತ್ತೆ. ಮುಖ್ಯವಾಗಿ ವೃಶ್ಚಿಕ ರಾಶಿಯವರು ತುಂಬಾ ಜನ ರಾಜಕೀಯದಲ್ಲಿ ಉಪನ್ಯಾಸಕರಾಗಿರ್ತಾರೆ, ಡಬ್ಬಿಂಗ್ ಆರ್ಟಿಸ್ಟ್ಗಳಾಗಿರ್ತಾರೆ ಮತ್ತು ಈ ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಿರುವಂತಹ ಈ ವಾಯ್ಸ್ ಓವರ್ ಕೊಡುವಂತಹ ಅವರು ಪ್ಲೇಬ್ಯಾಕ್ ಸಿಂಗರ್ಸ್ ಆಗಿರ್ತಾರೆ. ಇವರಿಗೆ ಅತ್ಯುತ್ತಮ ಆಸ್ತಿ ಇವರ ಜೀವನದಲ್ಲಿ ಇವರ ವಾಕು, ಮಾತು ಅಂತಾನೆ ಹೇಳ್ಬೋದು. ಇನ್ನ ಇವರಿಗೆ ಇರುವಂತಹ ಮತ್ತೊಂದು ಸ್ಟ್ರೆಂತ್ ಮತ್ತು ವೀಕ್ನೆಸ್ ಆಗಿರುವಂತಹ ಒಂದು ನಿಯತ್ತು, ನೈತಿಕ ಧರ್ಮವನ್ನು ಪಾಲಿಸುವುದು. ಯಾವುದೇ ಕಷ್ಟ ಬರಲಿ ಇವರ ತನವನ್ನ, ನ್ಯಾಯವನ್ನ, ಧರ್ಮವನ್ನ ಬಿಟ್ಕೊಡೋಲ್ಲ. ಇವರು ಅದೇ ತರ ಇರ್ಬೇಕು ಅನ್ಕೊಳ್ತಾರೆ. ಇವರು ಬೇರೆಯವರು ಅದನ್ನೇ ಪಾಲಿಸ್ಬೇಕು ಅನ್ಕೊಳ್ತಾರೆ. ಇದು ಇವರಿಗೆ ಮೈನಸ್ ಆಗಿರುತ್ತೆ, ಪ್ಲಸ್ ಆಗಿರುತ್ತೆ. ಇವರಿಗಿರುವಂತಹ ಈ ನಿಯತ್ತಿನಿಂದ ತುಂಬಾ ದಿನಗಳ ಕಾಲ ಒಂದೇ ಉದ್ಯೋಗದಲ್ಲಿ ಕಂಟಿನ್ಯೂ ಮಾಡುವುದು ತುಂಬಾ ಕಷ್ಟ ಆಗಿರುತ್ತೆ. ಯಾಕಂದ್ರೆ ಇವರ ಕೆಲ್ಸಕ್ಕೆ ವಿಷಯಕ್ಕೆ ಬಂದ್ರೆ ತುಂಬಾ ನಿಷ್ಠಾವಂತರು ಆಗಿರ್ತಾರೆ. ಇವರ ಕೆಳಗಡೆ ಇರುವಂತಹ ಸಿಬ್ಬಂದಿಯು ಅದೇ ರೀತಿ ಕೆಲಸ ಮಾಡ್ಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಇವರಿಗೆ ಆತಂಕಗಳು ಸೃಷ್ಟಿಯನ್ನು ಮಾಡಿ ಅವರು ಕೆಲಸದಿಂದ ಹೊರಗಡೆ ಬರುವಂತಹ ಸೂಚನೆಗಳು ಇರುತ್ತೆ. ಆ ಕಾರಣದಿಂದ ಇವರ ಸ್ಟ್ರೆಂತ್, ವೀಕ್ನೆಸ್ ಇವರಿಗಿರುವಂತಹ ಆನೆಸ್ಟಿ. ಆದರೆ ಯಾವುದೇ ಸಂದರ್ಭಗಳಲ್ಲಿ ಇವರು ತಮ್ಮ ಹಾನೆಸ್ಟಿಯನ್ನ ಬಿಟ್ಕೊಡಲ್ಲ. ಆ ಕಾರಣದಿಂದ ಇವರಿಗೆ ಇರುವಂತಹ ಮುಖ್ಯವಾದಂತಹ ಸ್ಟ್ರೆಂತ್ ಇವರ ಹಾನೆಸ್ಟಿ, ಇವರ ಮಾತು, ಇವರ ಆಕರ್ಷಣೀಯವಾದಂತಹ ರೂಪ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ಇನ್ನ ಈ ರಾಶಿಯಲ್ಲಿ ಕೇತು ಉಚ್ಚ ಸ್ಥಾನಕ್ಕೆ ಏರ್ತಾನೆ ಮತ್ತು ಚಂದ್ರ ಬಲಹೀನರಾಗಿ ಆಗಿರ್ತಾನೆ. ಆ ಕಾರಣದಿಂದ ಇವರಿಗೆ ತುಂಬಾ ಭಾವೋದ್ವೇಗಗಳು ಜಾಸ್ತಿ ಆಗಿರುತ್ತೆ, ಓವರ್ ಥಿಂಕಿಂಗ್ ಜಾಸ್ತಿ ಆಗಿರುತ್ತೆ. ಯಾವುದೇ ಒಂದು ಚಿಕ್ಕ ವಿಷಯವನ್ನಾಗಲಿ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಥಿಂಕ್ ಮಾಡ್ತಾ ಇರ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ. ಒಂದು ಸಮಸ್ಯೆ ಬಂದ್ರೂ ಅಷ್ಟೇ, ಇವರು ಯಾರ ಹತ್ರನೂ ಹೊರಗಡೆ ಹೋಗು ಹೇಳ್ಕೊಳ್ಳೋಕ್ಕಾಗಲ್ಲ. ಇವರು ತುಂಬಾ ಗೂಗಲ್, ಯಾವ್ದಾದ್ರು ಒಂದು ಇಶ್ಯೂ ಬಂದಿದೆ ಅನ್ಕೊಳ್ಳಿ, ಗೂಗಲ್ ಅಲ್ಲೂ ಸರ್ಚ್ ಮಾಡೋದಕ್ಕೆ, ಗೂಗಲ್ ಮುಖಾಂತರ ಪರಿಷ್ಕಾರ ಹುಡುಕುವುದಕ್ಕೆ
ಈ ರೀತಿ ಅನೇಕವಾದಂತಹ ಅನುಮಾನಗಳು, ಸಂದೇಹಗಳು ಉಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆ ಕಾರಣದಿಂದ ಇವರ ಜೀವನದಲ್ಲಿ ಅನುಮಾನ, ಸಂದೇಹ ತುಂಬಾ ಜಾಸ್ತಿ ಇರುತ್ತೆ. ಅನುಮಾನ ಅಂದ್ರೆ ಈ ವೈಯಕ್ತಿಕ ಜೀವನದಲ್ಲಿ, ಸಂಸಾರಿಕ ಜೀವನದಲ್ಲೆಲ್ಲ ಇವರಿಗೆ ಬಂದಿರುವಂತಹ ಕೆಲವು ಅಂಶಗಳ ಮೇಲೆ ಸಂದೇಹಗಳು ಬಂದ್ರೆ ಅದು ಏ ರೀತಿ ಆಗುತ್ತೆ, ಯಾವ ತರ ಆಗುತ್ತೆ, ಏನು ಸಿಂಪ್ಟಮ್ಸ್ ಇರುತ್ತೆ ಅಂತ ಇಲ್ದಿರುವಂತಹ ಮಾನಸಿಕ ಆತಂಕವನ್ನು ಸೃಷ್ಟಿ ಮಾಡ್ಕೊಳ್ತಾರೆ. ಆ ಕಾರಣದಿಂದ ಸ್ವಲ್ಪ ಮಾನಸಿಕ ಒತ್ತಡ, ಮಾನಸಿಕ ಆತಂಕ, ಆಂಗ್ಸೈಟಿ ತರಹ ಪ್ರಾಬ್ಲಮ್ಸ್ಗೆ ಗುರಿ ಆಗೋದಕ್ಕೆ ವೃಶ್ಚಿಕ ರಾಶಿಯವರು ಈ ರೀತಿ ಸಮಸ್ಯೆಗಳನ್ನ ಅವರ ಜೀವನದಲ್ಲಿ ಕಾಣ್ಕೊಳ್ತಾರೆ. ತುಂಬಾ ಎಮೋಷನಲ್ ಇರ್ತಾರೆ. ಇವರ ಸಂತಾನದ ಬಗ್ಗೆ ತುಂಬಾ ಪ್ರೀತಿ ಇರುತ್ತೆ. ಎಲ್ಲರಿಗೂ ಇರುತ್ತೆ ಪ್ರೀತಿ, ಅಂದ್ರೆ ಇವರಿಗೆ ಎಲ್ಲರಿಗಿನ್ನ ಒಂದು ಪಾಲು ಜಾಸ್ತಿನೇ ಸಂತಾನದ ಮೇಲೆ ಅಕ್ಕರೆ, ಪ್ರೀತಿ, ಅವರ ಮೇಲೆ ಇರುವಂತಹ ರೆಸ್ಪಾನ್ಸಿಬಿಲಿಟಿ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಅಂತಾನೆ ಹೇಳಬಹುದು. ಮತ್ತೆ ಎಲ್ಲ ಈ ಹೊರಗಡೆ ನೋಡುವುದಕ್ಕೆ ಇವರು ತುಂಬಾ ವಯಸ್ಸಿನಲ್ಲಿ ಚಿಕ್ಕವರ ತರ ಕಾಣಿಸ್ತಾರೆ. ಆದರೆ ಇವರ ಈ ರೀತಿ ಮಾತಾಡೋದು, ಇವರ ಈ ರೀತಿ ಹೇಳ್ತಾ ಇರೋದು ಅನ್ನೋಂತಹ ಇವರ ಮಾತುಗಳು ತುಂಬಾ ಮೆಚುರಿಟಿ ಮತ್ತು ಭಾವನಾತ್ಮಕವಾಗಿ ಇರುವುದರಿಂದ ಇವರ ಫೋನಲ್ಲಿ ಮಾತಾಡುವಾಗ ಒಂದು ತರ ಅನ್ಸ್ತಾರೆ, ನಿಜವಾಗಿ ನೋಡಿದಾಗ ಮತ್ತೊಂದು ತರ ಇವರ ರೂಪ ಅನ್ಸುತ್ತೆ. ಆ ಕಾರಣದಿಂದ ಈ ಎರಡು ಒಂದು ಉತ್ತಮವಾದ ಮಾತಿನ ಚಟುವಟಿಕೆ ಇವರಿಗೆ ಇರುವ ಕಾರಣದಿಂದ ಮಾತಿನ ಮುಖಾಂತರ ಹೆಚ್ಚಿನ ಯಶಸ್ಸು ಇವರ ಜೀವನದಲ್ಲಿ ಕಾಣುವುದಕ್ಕೆ ಕಾರಣ ಆಗುತ್ತೆ. ಇನ್ನ ಓವರ್ ಥಿಂಕಿಂಗ್ ಮುಖಾಂತರ ಕೆಲವೊಂದು ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಕೊಳ್ತಾರೆ. ಮತ್ತು ಓವರ್ ಥಿಂಕಿಂಗ್ ಮುಖಾಂತರ ಒಂದೊಂದು ಸಾರಿ ಇವರಿಗೆ ತಮ್ಮ ಶರೀರದಲ್ಲೇ ನಿಯಂತ್ರಣ ಇರಲ್ಲ. ಆ ರೀತಿ ಒಂದು ಆತಂಕ ಅನ್ನೋದು ಇರುತ್ತೆ. ಇವರು ಭಯ ಬೀಳೋರ, ಭಯಸ್ಥರ ಅಂದ್ರೆ ಅಲ್ವೇ ಅಲ್ಲ. ಇವರಿಗಿರುವಂತಹ ಧೈರ್ಯ, ಇವರಿಗಿರುವಂತಹ ಸಾಹಸ, ಯಾವುದೇ ವಿಷಯಗಳಲ್ಲಿ ಧೈರ್ಯವಾಗಿ ನಿರ್ಧಾರಗಳು ತಗೊಳ್ಳುವಂತಹ ವಿಷಯಗಳಲ್ಲಿ ಎಷ್ಟೇ ಜನ ಇದ್ದರೂ ಸ್ಟೇಜ್ ಮೇಲೆ ಹತ್ತಿ ಮಾತಾಡುವಂತಹ ಶಕ್ತಿ ಇವರಿಗಿರುತ್ತೆ. ಆ ಧೈರ್ಯವಾಗಿ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ಇರುತ್ತೆ. ಆದರೆ ಇವರಿಗೆ ಆಗಲಿ, ಇವರ ಸಂತಾನಕ್ಕಾಗಲಿ, ಇವರಿಗೆ ಆಗಿರುವಂತಹ ವ್ಯಕ್ತಿಗಳಿಗಾಗಲಿ ಏನಾದ್ರೂ ಸಮಸ್ಯೆಗಳು ಬಂದರೆ ತುಂಬಾ ಭಾವೋದ್ವೇಗಕ್ಕೆ ಒಳಗಾಗಿ ಒಂಥರ ಆತಂಕಕ್ಕೆ ಒಳಗಾಗುವಂತಹ ಒಂದು ಭಯ ಇವರಲ್ಲಿ ಹುಟ್ಟುಕೊಳ್ಳುತ್ತೆ. ಇನ್ನ ಇವರ ವಿಷಯಗಳು ಬೇರೆಯವರಿಗೆ ಹೇಳ್ಕೊಳ್ಳೋದಕ್ಕಾಗ್ಲಿ, ಬೇರೆಯವರಿಗೆ ಅಷ್ಟು ಇಷ್ಟಪಡಲ್ಲ. ಆದ್ರೆ ಬೇರೆಯವರ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ, ಬೇರೆಯವರ ವಿಷಯಗಳಲ್ಲಿ ಇಂಟರ್ಫಿಯರ್ ಆಗಿರೋದಕ್ಕೆ ಮುಖ್ಯವಾಗಿ ಇವರು ತೊಡಗಿಕೊಳ್ತಾ ಇರ್ತಾರೆ. ಇದೊಂದು ಅವಾಯ್ಡ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಬೇರೆಯವರ ವಿಷಯಗಳಲ್ಲಿ ತಲೆ ಹಾಕೋದ್ರಿಂದ ಕೆಲವೊಂದು ಸಮಸ್ಯೆಗಳು ಬರುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಇನ್ನ ಇವರಿಗಿರುವಂತಹ ಈ ಓವರ್ ಥಿಂಕಿಂಗ್ ಮತ್ತು ಯೋಚನಾತ್ಮಕ ಧೋರಣೆ, ಒಬ್ಬರೇ ಇರುವುದಕ್ಕೆ ಇಷ್ಟಪಡುವುದು, ಒಬ್ಬರೇ ಪುಸ್ತಕಗಳನ್ನ ಪಠನೆ ಮಾಡುವುದು, ಮನುಷ್ಯರನ್ನ ಅರ್ಥ ಮಾಡ್ಕೊಳ್ತಾರೆ, ಸಮಾಜದಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಇವರ ವ್ಯಕ್ತಿತ್ವ ಯಾವ ತರ ಇರುತ್ತಂದ್ರೆ, ಇವರು ನೋಡಿರುವಂತಹ ಪುಸ್ತಕದಲ್ಲಿರುವಂತಹ ಪಾತ್ರಗಳ ಮುಖಾಂತರ ಮನುಷ್ಯಗಳು ಇರ್ತಾರೆ. ಈ ಪುಸ್ತಕದಲ್ಲಿರುವಂತಹ ಮುಖ್ಯವಾಗಿ ರಾಮಾಯಣ ಮಹಾಭಾರತದಲ್ಲಿರುವಂತಹ ವ್ಯಕ್ತಿಗಳ ರೂಪಗಳೇ ಮನುಷ್ಯರಲ್ಲಿ ಇರುತ್ತೆ ಅನ್ಕೊಳ್ತಾರೆ. ಹೊರಗಡಿನ ಪ್ರಪಂಚ ಇವರಿಗೆ ಅರ್ಥ ಆಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಅಷ್ಟರೊಳಗಡೆ ಇವರನ್ನ ಬೇಕಾದಷ್ಟು ಉಪಯೋಗ ಮಾಡಿಕೊಂಡು ಇವರ ರಿಯಾಲಿಟಿ ಅಂದ್ರೆ ಬೇರೆಯವರ ನಿಜ ಬಣ್ಣವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ವೃಶ್ಚಿಕ ರಾಶಿಯವರಿಗೆ ಕಷ್ಟ ಆಗುತ್ತೆ. ಆ ಕಾರಣದಿಂದ ಅವರ ವ್ಯಕ್ತಿತ್ವ ಅರ್ಥ ಮಾಡ್ಕೊಳ್ಳೋಷ್ಟ್ರಲ್ಲೇ ಆಗ್ಬೇಕಾಗಿರುವಂತಹ ಒಂದು ಡ್ಯಾಮೇಜ್ ಏನಿರುತ್ತೋ ಅದು ಆಗ್ಬಿಟ್ಟಿರುತ್ತೆ, ಹೊರಗಡೆ ಬಂದಿರುತ್ತೆ. ಇವರು ಅವರನ್ನ ವ್ಯಕ್ತಿತ್ವವನ್ನು ಅಂದ್ರೆ ವ್ಯಕ್ತಿತ್ವಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ರಿಯಾಲಿಟಿಗೆ ಇವರಿಗೆ ಅಷ್ಟೊಂದು ಗೊತ್ತಾಗಲ್ಲ. ಪುಸ್ತಕ ಜ್ಞಾನ, ನೋಡುವಂತಹ ಪಾತ್ರಗಳ ಜ್ಞಾನ, ಇವರ ಊಹೆಗಳಲ್ಲಿರುವಂತಹ ಪಾತ್ರಗಳ ತರ ಇವರ ಮನಸ್ಥಿತಿ ಇರುವಂತವರೇ ಬೇರೆಯವರು ಇರ್ತಾರೆ ಅನ್ನುವಂತಹ ಒಂದು ಮನೋಭಾವದಿಂದ ಇವರು ಬೇರೆಯವರನ್ನ ಕಾಣ್ತಾ ಇರ್ತಾರೆ. ಅಂದ್ರೆ ಇವರು ಎಷ್ಟೇ ನಿಯತ್ತಾಗಿದ್ದರೂ, ಧರ್ಮವಾಗಿದ್ರು ಹೊರಡಿಗೆ ಪ್ರಪಂಚ ಆ ರೀತಿ ಇರೋಲ್ವಲ್ಲ, ಅದು ತಿಳ್ಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಾರೆ. ಇನ್ನ ಇವರನ್ನ ಯಾರಾದ್ರೂ ನಂಬಿಸ್ಬೇಕು, ಇವರ ಕಣ್ಣಾರೆ ನೋಡಿದ್ರೆ ಬಟ್ಟೆ ನಮ್ಮಲ್ಲ. ತುಂಬಾ ಸಂದೇಹಗಳು ಆ ರೀತಿ ಇರುತ್ತೆ. ತಾರ್ಕಿಕವಾದಂತಹ ವಾದ ಇರುತ್ತೆ. ಆದರೆ ಇವರನ್ನ ಮೋಸ ಮಾಡುವುದು ತುಂಬಾ ಕಷ್ಟ. ಯಾಕಂದ್ರೆ
ನಿರ್ಧಾರಗಳು ಇಲ್ಲ ಒಂದು ಒಪಿನಿಯನ್ ಕ್ರಿಯೇಟ್ ಆಗಬೇಕು, ಇಲ್ಲ ಒಬ್ಬ ವ್ಯಕ್ತಿಯನ್ನ ಅರ್ಥ ಮಾಡ್ಕೋಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಸಾಕಷ್ಟು ಸಮಯ ತಗೊಳ್ಳೋ ಕಾರಣದಿಂದ ಇವರನ್ನ ಮೋಸ ಮಾಡುವುದು ಅಥವಾ ಇವರನ್ನ ಏಮಾರಿಸುವುದು ತುಂಬಾ ಕಷ್ಟವಾಗುತ್ತೆ. ಇನ್ನ ಪ್ರತಿ ವಿಷಯಗಳಲ್ಲಿ ಯಾವುದೋ ಒಂದು ಅನುಮಾನ ಇರುತ್ತೆ. ಇದು ಮುಂಚೆ ಹೇಳಿದಂಗೆ ಆ ಅನುಮಾನವನ್ನ ನಿವೃತ್ತಿ ಪಡಿಸೋದಕ್ಕೆ ಇವರು ಸಾಕಷ್ಟು ತಾಂತ್ರಿಕ ಜ್ಞಾನವನ್ನು ಬಳಸ್ತಾರೆ. ಆ ತಾಂತ್ರಿಕ ಜ್ಞಾನದಿಂದ ತಿಳ್ಕೊಳ್ಳೋದೇ ಇದೇ ಅನ್ನೋ ಪರಿಹಾರ ಅಂತ ಒಂದು ಆತಂಕಕ್ಕೂ ಗುರಿ ಆಗ್ತಾರೆ. ಇನ್ನ ಇವರು ಪ್ರಕೃತಿ ಪ್ರೇಮಿಗಳಾಗಿರ್ತಾರೆ. ಈ ಈ ಪ್ರಕೃತಿ ನೀರಿನ ಪ್ರದೇಶಗಳಾಗಿರ್ಬಹುದು, ಈ ಸಾಗರದ ದಡಿಗಳಾಗಿರಬಹುದು, ಯಾಕಂದ್ರೆ ಇದು ಜಲರಾಶಿ ಆಗಿರೋ ಕಾರಣದಿಂದ ಇವರಿಗೆ ಗ್ರೀನರಿ ಮತ್ತು ಈ ಹಸಿರಿನ ತೋಟಗಳು, ಹಸಿರಿನ ವಾತಾವರಣ, ಈ ನದಿಗಳು, ಇಂತಹ ಪ್ರದೇಶಗಳು ತುಂಬಾ ಇಷ್ಟಪಡ್ತಾರೆ. ಇವರಿಗೆ ಒಂದು ಡಾಮಿನೇಟಿಂಗ್ ನೇಚರ್ ಆಗಿರುತ್ತೆ. ಇವರು ಹೇಳುವಂತಹ ವಿಷಯಗಳು ಇವರಿಗೆ ಅದು ರೆಸ್ಪೆಕ್ಟ್ಬುಲ್ ಆಗೇ ಇರುತ್ತೆ. ಆದರೆ ಆಪೋಸಿಟ್ ಇರುವಂತಹ ಅವರಿಗೆ ಡಾಮಿನೇಟ್ ಮಾಡ್ತಾರೆ, ಆರ್ಡರ್ ಮಾಡ್ತಾರೆ ಅಂತಹ ಅರ್ಥಗಳಲ್ಲಿ ಕಾಣಿಸುತ್ತೆ. ಇದು ಇವರ ಸೆಲ್ಫ್ ನೇಚರ್ ಆಗಿರುತ್ತೆ. ಇವರನ್ನು ಸಾಮ್ಯವಾಗಿ ಅಂದ್ರೆ ಒಂದು ವಿಷಯವನ್ನು ಕೇಳ್ತಾರೆ, ಆದ್ರೆ ಬೇರೆಯವರಿಗೆ ಇದು ಡಾಮಿನೇಟಿಂಗ್ ನೇಚರ್, ಇವರು ಕಮಾಂಡ್ ಮಾಡ್ತಾರೆ ಅನ್ನುವಂತಹ ಅರ್ಥ ಮಾಡಿಕೊಂಡು ಇವರನ್ನ ಅಪಾರ್ಥ ಮಾಡ್ಕೊಳ್ಳೋದಕ್ಕೆ ಕಾರಣವಾಗುತ್ತೆ. ಇನ್ನು ಇನ್ವೆಸ್ಟಿಗೇಷನ್ ಮಾಡುವಂತಹ ವಿಷಯಗಳಲ್ಲಿ ಯಾವುದೇ ವಿಷಯವನ್ನ ಯಾವುದೇ ಅತಿ ಆಳಕ್ಕೋಗಿ ವಿಚಾರವನ್ನ ತಿಳ್ಕೊಳ್ಳೋಕ್ಕಾಗ್ಲಿ, ಇಲ್ಲ ಸೀಕ್ರೆಟ್ಸ್ ನ ಇಲ್ಲ ರಿಸರ್ಚ್ ಮಾಡುವಂತಹ ವಿಷಯಗಳಲ್ಲಾಗಿರಲಿ ಇವರಿಗೆ ಅತ್ಯುತ್ತಮ ಜ್ಞಾನವಿರುತ್ತೆ. ಇನ್ನು ಇನ್ವೆಸ್ಟಿಗೇಷನ್ ಪರಿಶೋಧನಾತ್ಮಕ ರಂಗಗಳಲ್ಲಿ ಇವರು ಉತ್ತಮ ಯಶಸ್ಸನ್ನ ಕಾಣಬಹುದು. ಚೇಳು ಗುರುತಾಗಿರುತ್ತೆ. ಆ ಕಾರಣದಿಂದ ಇವರು ಯಾರ ತಂಟೆಗೂ ಹೋಗಲ್ಲ. ಆದರೆ ಇವರ ತಂಟೆಗೆ ಯಾರಾದ್ರೂ ಬಂದ್ರೆ, ಇವರನ್ನ ಯಾರಾದ್ರೂ ಕೆಣಕಿದರೆ ಅವರ ಯಾವುದೋ ರೀತಿ ಅಂದ್ರೆ ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಕೊಡಲ್ಲ. ಸರಿಯಾದ ಸಂದರ್ಭಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಜೀವನದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಇವರು ಈ ಖಂಡಿತವಾಗಿಯೂ ಅವ್ರ ಮೇಲೆ ಒಂಥರ ರಿವೆಂಜ್ ಅಂತ ಹೇಳ್ತಾರಲ್ವಾ, ಆ ರಿವೆಂಜ್ ಅನ್ನ ತೀರ್ಸ್ಕೊಳ್ತಾರೆ. ಅದು ಮಾತುಗಳಲ್ಲಾಗಿರ್ಲಿ ಇಲ್ಲ ವರ್ತನೆಯಲ್ಲಾಗಿರಲಿ, ಯಾವುದೇ ಸರಿ ಆಗ್ಲಿ, ಒಂದು ಟೈಮ್ ಬಂದಾಗ ಅವ್ರ ಮೇಲೆ ಇರುವಂತಹ ಕೋಪ ಆಗಿರಲಿ, ದ್ವೇಷವನ್ನಾಗಿರಲಿ, ಎಷ್ಟೇ ವರ್ಷಗಳಾಗಿರಲಿ ಇವರು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಆ ಚೇಳಿನ ಸ್ವಭಾವವು ಇವರಲ್ಲಿರುವಂತಹ ಕಾರಣದಿಂದ ಕೆಲವೊಮ್ಮೆ ಈ ಅತಿರೇಕಕ್ಕೆ ಕೋಪ ಆವೇಶ ಬಂದಾಗ ಇವರು ಮಾತನಾಡುವಂತಹ ಮಾತುಗಳು ಬೇರೆಯವರಿಗೆ ತುಂಬಾ ದುಃಖಕ್ಕೆ, ತುಂಬಾ ಭಾವೋದ್ವೇಗಕ್ಕೆ ಗುರಿ ಆಗ್ತಾರೆ. ನಾನು ಆ ರೀತಿ ಮಾತಾಡಿದ್ದೀನಿ ಅನ್ನುವಂತಹ ಪ್ರಜ್ಞೆ ಇವರಲ್ಲಿ ಇರುವುದಿಲ್ಲ. ಆ ಕಾರಣದಿಂದ ಯಾರೂ ಇವರ ಸ್ವಲ್ಪ ಇವರ ಹತ್ರ ಮಾತನಾಡುವಾಗ, ಇವರನ್ನು ಬೇಕಾದ್ರೆ ಏನಾದ್ರು ಕಾಲು ಎಳೆಯುವಾಗ, ಟೀಕೆ ಮಾಡುವಾಗ ಹುಷಾರಾಗಿರ್ಬೇಕಾಗಿರುತ್ತೆ. ಇವರಿಗೆ ಅದೃಷ್ಟ ಸಂತಾನದ ಮುಖಾಂತರ ಒಲಿತು ಬರುತ್ತೆ ಅಂತ ಹೇಳ್ಬೋದು. ಸಂತಾನದ ನಂತರ ಇವರ ಜೀವನದಲ್ಲಿ ಸ್ಥಿರತ್ವ, ವೃತ್ತಿಗಳಲ್ಲಿ ವೃದ್ಧಿ ಅನ್ನುವುದನ್ನ ಇವರ ಸಂತಾನ ಆಗದ ಮೇಲೆ ನಾವು ನೋಡಬಹುದು. ಇವರಿಗೆ ಈ ಮುಖ್ಯವಾಗಿ ಈ ವೃಶ್ಚಿಕ ರಾಶಿಯಲ್ಲಿರುವಂತಹ ಅವರಿಗೆ ಈ ಜ್ಯೋತಿಷ್ಯ, ಮಂತ್ರತಂತ್ರಗಳ ಮೇಲೆ, ಸಂಖ್ಯಾಶಾಸ್ತ್ರದ ಮೇಲೆ, ವಾಸ್ತುಶಾಸ್ತ್ರಗಳ ಮೇಲೆ ಅಪಾರವಾದಂತಹ ಆಸಕ್ತಿ ಇರುವುದರಿಂದ ಮತ್ತು ಜನರನ್ನ ಇವರು ಅಟ್ರಾಕ್ಟ್ ಮಾಡುವಂತಹ ಗುಣ ಇರುವ ಕಾರಣದಿಂದ, ಆ ವಾಕ್ಶುದ್ಧಿಯಿಂದ ಇವರು ಈ ವಿಷಯಗಳಲ್ಲಿ ತುಂಬಾ ಅಪಾರವಾದಂತಹ ಜ್ಞಾನ, ಒಬ್ಬ ಒಳ್ಳೆಯ ಗುರು ಸಹವಾಸದಿಂದ ಅತ್ಯುನ್ನತ ಸ್ಥಾಯಿಗೆ, ಅತ್ಯುನ್ನತ ಮಟ್ಟಿಗೆ ಇವರ ಹೆಸರನ್ನು ಗಳಿಸಬಹುದು ಜೀವನದಲ್ಲಿ. ಈ ವಿಷಯಗಳ ಮೇಲೆ ಬೇಗ ಕಲ್ತ್ಕೊಳ್ತಾರೆ. ಯಾವುದೇ ವಿಷಯ, ಇದೇ ವಿಷಯ ಅಲ್ಲ, ಯಾವುದೇ ವಿಷಯವನ್ನಾಗಲಿ ತುಂಬಾ ಬೇಗ ಅರ್ಥ ಮಾಡ್ಕೊಳ್ತಾರೆ, ತುಂಬಾ ಬೇಗ ರಿಸಲ್ಟ್ ಅನ್ನ ಕೊಡ್ತಾರೆ. ಈಗ ಸಾಯಂಕಾಲ ಹೇಳ್ಬಿಟ್ಟು ನಾಳೆ ಇವರಿಗೆ ಗೊತ್ತಿಲ್ದಿದ್ರು ನಮ್ಗೆ ಗೊತ್ತು ಅಂತಾರೆ. ವಿತಿನ್ ಎ ಡೇ ಅಲ್ಲಿ ಅವರು ಆ ವಿಷಯವನ್ನ ಕಲ್ತ್ಕೊಂಡು ನಾಳೆಗೆ ಎಕ್ಸ್ಪರ್ಟ್ ಆಗ್ಬಿಡ್ತಾರೆ. ಅಂತಹ ಉತ್ತಮವಾದಂತಹ ಒಂದು ಕಲಿಯುವಿಕೆತನ, ಒಂದು ಅಡಾಪ್ಟಬಿಲಿಟಿ ಆಗಿರ್ಬಹುದು, ಕ್ವಿಕ್ ಲರ್ನಿಂಗ್ ನೇಚರ್ ಆಗಿರ್ಬೋದು ಈ ವೃಶ್ಚಿಕ ರಾಶಿಗೆ ಇರುತ್ತೆ. ಇನ್ನ ಪಂಚಮದಲ್ಲಿ ಯಾಕೆ ಇವರಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುತ್ತೆ ಅಂದ್ರೆ, ಪಂಚಮದಲ್ಲಿ ಗುರು ಇರ್ತಾರೆ, ಅಷ್ಟಮದಲ್ಲಿ ಬುಧ ಇರ್ತಾರೆ. ಆ ಕಾರಣದಿಂದ ಈ ಬುಧ ಗುರುಗಳ ಅನುಗ್ರಹದಿಂದ ಇವರಿಗೆ ಈ ವಿಷಯಗಳಲ್ಲಿ ಕೆಲವರು ಈ ಜ್ಯೋತಿಷ್ಯ ಆಗಿರಲಿ, ವಾಸ್ತು ಆಗಿರಲಿ, ಸಂಖ್ಯಾಶಾಸ್ತ್ರ ಆಗಿರಲಿ, ಈ ವಿಷಯದಲ್ಲಿ ಅತ್ಯಂತ ಅನುಭವ ಮತ್ತು ಪಾಂಡಿತ್ಯವನ್ನ ಹೊಂದಿರುತ್ತಾರೆ.
ಇನ್ನ ಊಹಾಲೋಕದಲ್ಲಿ ಜೀವಿಸ್ತಾ ಇರ್ತಾರೆ. ರಿಯಾಲಿಟಿಗೆ ಇದಕ್ಕೆ ಮುಂಚೆ ಹೇಳ್ದೆ, ಒಂದು ಪುಸ್ತಕ ಓದುತ್ತಾ ಒಂದು ಆ ಪಾತ್ರೆಗಳಲ್ಲಿ ಲೀನ ಆಗ್ತಾರೆ ಮತ್ತು ಊಹಾಲೋಕದಲ್ಲಿ ಜನಿಸ್ತಾ ಇರ್ತಾರೆ. ಊಹಾಲೋಕದಲ್ಲಿ ಫ್ಯಾಂಟಸಿ ಲೈಫ್ ಅಲ್ಲಿ ತುಂಬಾ ಜನ ತಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ತಾ ಇರ್ತಾರೆ. ಹೇಗಿಯೂ ನಿಜ ಜೀವನದಲ್ಲಿ ಆ ವಿಷಯಗಳು ಆಗೋಲ್ಲ, ಊಹಾಗಳಲ್ಲಿ ಅಲ್ಲ ಫ್ಯಾಂಟಸಿ ಮುಖಾಂತರ ತಮ್ಮ ಆಸೆಗಳನ್ನ ಊಹೆ ಮಾಡ್ಕೊಳ್ತಾ ಇರ್ತಾರೆ. ಈ ರೀತಿ ಭ್ರಮೆ ಅನ್ನೋದು ಇವರಿಗೆ ಕಾಡ್ತಾ ಇರುತ್ತೆ. ಇನ್ನ ದೈವರ ತುಂಬಾ ಭಕ್ತಿ ಇರುತ್ತೆ, ದೈವರ ಅನುಗ್ರಹ ಇವರ ಮೇಲೆ ಇರುತ್ತೆ. ಆಧ್ಯಾತ್ಮಿಕ ವಿಷಯಗಳಲ್ಲಾಗಿರಲಿ, ಧಾರ್ಮಿಕ ಚಿಂತನೆಯಲ್ಲಾಗಿರಲಿ, ಮತ್ತು ಯಾವುದು ಒಳ್ಳೆಯದು ಯಾವುದು ಕೆಟ್ಟುವುದು ಅನ್ನುವಂತಹ ವಿಷಯಗಳಲ್ಲಾಗಿರಲಿ ಇವರು ತುಂಬಾ ನಿಷ್ಣಾತರಾಗಿರ್ತಾರೆ. ಆದರೆ ಇವರ ಸಲಹೆಗಳು ಅನಾವಶ್ಯಕವಾಗಿ ಈ ಬೇರೆಯವರನ್ನ ಅವರು ತಮ್ಮ ಇರುವಂತಹ ಅಭ್ಯಾಸಗಳಿಂದ ದೂರ ಮಾಡೋದಕ್ಕೆ ಇವ್ರ ತರಾನೇ ಇರ್ಬೇಕು ಅಂತ ಯೋಚನೆ ಮಾಡೋ ಕಾರಣದಿಂದ ಉಚಿತ ಸಲಹೆಗಳು ಕೊಡೋಕ್ ಹೋಗಿ ಅವರ ಜೀವನವನ್ನು ಉದ್ಧಾರನೇ ಮಾಡ್ತೀನಿ ಅನ್ನುವಂತಹ ವಿಷಯಗಳಿಗೆ ಹೋಗಿ ಇವರು ಕೆಲವಷ್ಟು ಸಾರಿ ಅವಮಾನಕ್ಕೀಡಾಗುವುದು ಮಾನನಷ್ಟ ಆಗುವುದಕ್ಕೆ ಕಾರಣವಾಗಿರುತ್ತೆ. ಇನ್ನು ಮುಖ್ಯವಾಗಿ ಈ 27 ವರ್ಷಗಳ ನಂತರ ಇವರಿಗೆ ಸ್ವಲ್ಪ ವಿವಾಹವಾಗಿರಲಿ, ಇಲ್ಲ ಜೀವನದಲ್ಲಿ ಸ್ಥಿರತ್ವವಾಗಿರಲಿ, ಇಲ್ಲ ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಾಗಿರಲಿ ವೃದ್ಧಿ ಅಂತವನ್ನು ಕಾಣುವುದು. ಇವರು ಯಾವ ಫೀಲ್ಡ್ ಅಲ್ಲಿ ಎಫರ್ಟ್ ಆಗ್ತಾರೋ, ಯಾವ ವಿಷಯಗಳಲ್ಲಿ ನಾಲೆಡ್ಜ್ ಇದ್ದು ಮುಂದೆ ವರಿತಾರೋ ಆ ಪರ್ಟಿಕ್ಯುಲರ್ ಎಫೆಕ್ಟ್ ಅಲ್ಲಿ ಅತ್ಯುತ್ತಮವಾಗಿ ಅದ್ಭುತವಾಗಿ ತಮ್ಮ ಎಫರ್ಟ್ ಇಂದ ಹಾರ್ಡ್ ವರ್ಕ್ ಇಂದ ಮುಂದೆ ಬರ್ತಾರೆ. ಮಾಡುವಂತಹ ಕೆಲಸಗಳನ್ನ ಸಂಪೂರ್ಣವಾಗಿ ಇವರು ಪರ್ಟಿಕ್ಯುಲರ್ ಆಗಿ ಅಡ್ಮಿನಿಸ್ಟ್ರೇಟಿವ್ ರಂಗ, ಮ್ಯಾನೇಜ್ಮೆಂಟ್ ವಿಷಯಗಳಲ್ಲಿ ತುಂಬಾ ಚೆನ್ನಾಗಿ ಯಶಸ್ಸನ್ನು ಕಾಣ್ತಾರೆ. ಯಾಕಂದ್ರೆ ಮ್ಯಾನೇಜ್ಮೆಂಟ್ ಯಾವುದನ್ನ ಹೇಳುತ್ತೋ ಚಾಚು ತಪ್ಪದೆ ಪಾಲಿಸೋದ್ರಲ್ಲಿ ಇವರು ನಿಷ್ಣಾತರಾಗಿರ್ತಾರೆ. ಇನ್ನ ಈ ಅನಾರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳು ಮುಖ್ಯವಾಗಿ ಮಾನಸಿಕ ಒತ್ತಡ, ವಿಪರೀತವಾಗಿ ಯೋಚನೆ ಮಾಡುವುದು, ಆ ಕಾರಣದಿಂದ ಈ ತಲೆಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು, ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಚರ್ಮ ವ್ಯಾಧಿಗಳು ಇವರನ್ನ ಆಗಾಗ ಅನಾರೋಗ್ಯ ಸಮಸ್ಯೆಗಳು ತುಂಬಾ ಜನ ಕಾಡ್ತಾ ಇರುತ್ತೆ. ಆ ಕಾರಣದಿಂದ ಈ ಆರೋಗ್ಯದ ವಿಷಯಗಳಲ್ಲಿ ತುಂಬಾ ಹುಷಾರಾಗಿ ಇರಬೇಕಾಗಿರುವಂತಹ ಅವಶ್ಯಕತೆ ಇರುತ್ತೆ. ಆ ಕಾರಣದಿಂದ ಒಟ್ಟಾಗಿ ನೋಡಿದ್ರೆ ವೃಶ್ಚಿಕ ರಾಶಿ ಜಾತಕರು ನಿಯತ್ತು ಇರುವಂತಹ ಅವರು ಮತ್ತು ಧರ್ಮವನ್ನು ಪಾಲಿಸುವರು ಮತ್ತು ಈ ಧರ್ಮದಿಂದ ಇವರಿಗಿರುವಂತಹ ದೈವ ಭಕ್ತಿಯಿಂದ ಇವರ ಜೀವನದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಯಾವುದೇ ರೀತಿ ತೊಂದರೆ ಇರಲ್ಲ. ಆ ಕಾರಣದಿಂದ ಇವರಿಗೆ ಏನು ಬೇಕೋ ಅದರ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಟ್ಕೊಳ್ಳೋದು ಜಾಸ್ತಿ ಮಾಡಬಾರದು. ಯಾಕಂದ್ರೆ ನಮ್ಮ ಊಹಾಜನಿತದಲ್ಲಿ ಊಹಾಲೋಕದಲ್ಲಿ ಒಂದು ಊಹೆಗೆ ಒಂದು ಕನಸು ಕಂಡಿರ್ತಾರೆ, ನಾನು ಮಾಡುವಂತಹ ಕೆಲಸಕ್ಕೆ ಎಷ್ಟೇ ಎಕ್ಸ್ಪೆಕ್ಟೇಷನ್ಸ್ ಅಂತ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಇವರ ಎಕ್ಸ್ಪೆಕ್ಟೇಷನ್ಸ್ ನಿಜ ಆಗದೆ ಕೆಲವು ಸಂದರ್ಭಗಳಲ್ಲಿ ನೈರಾಶ್ಯಕ್ಕೆ ಒಳಗಾಗುವಂತಹ ಸಾಧ್ಯತೆಗಳು ಇರುವ ಕಾರಣದಿಂದ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಬೇಕು. ಈಗಿರುವಂತಹ ಸಮಾಜದಲ್ಲಿರುವಂತಹ ಮನುಷ್ಯರನ್ನ ಅರ್ಥ ಮಾಡ್ಕೊಳ್ಬೇಕು, ಖಂಡಿತವಾಗಿ ಅರ್ಥ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಈ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಮುಖಾಂತರ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.